ಬೆಲೆ ಏರಿಕೆಯ ಬೇಗೆಯಲ್ಲಿ ಬೇಯ್ತಾ ಇರುವಂತಹ ರಾಜ್ಯದ ಜನರಿಗೆ ಕೆಎಂಎಫ್ ಮತ್ತೊಮ್ಮೆ ಬೆಲೆ ಏರಿಕೆಯ ಬರೆಯನ್ನ ಎಳೆಯುತ್ತಾ ಅನ್ನುವಂತಹ ಪ್ರಶ್ನೆ. ಯಾಕೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಹಾಲಿನ ದರ ಏರಿಕೆಗೆ ಕೆಎಂಎಫ್ಗೆ ಪ್ರಸ್ತಾವನೆ. ಸರ್ಕಾರಕ್ಕೆ ಮತ್ತೆ ಪ್ರಸ್ತಾವನೆ ಸಲ್ಲಿಸುವಂತೆ ಪಟ್ಟು. ಮಾರ್ಚ್ ಬಳಿಕ ಹಾಲಿನ ದರ ಏರಿಕೆ ನಿರ್ಧಾರನ? ದರ ಏರಿಕೆಯಿಂದ ಜನ ಕಂಗೆಟ್ಟಿರುವ ನಡುವೆಯೇ ಈಗ ಹಾಲಿನ ದರ ಏರಿಕೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಳೆದ ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದ ಹಾಲಿನ ದರ ಚರ್ಚೆ ಮತ್ತೆ ಶುರುವಾಗಿದ್ದು, ಇನ್ಯಾವಾಗ ಇದರ ದರ ಏರಿಕೆಗೂ ಮುಹೂರ್ತ ಫಿಕ್ಸ್ ಮಾಡ್ತಾರಪ್ಪ ಅನ್ನೋ ಟೆನ್ಷನ್ ಶುರುವಾಗಿದೆ. ಹೌದು, ಕಳೆದ ವರ್ಷಾಂತ್ಯದಲ್ಲೇ ಹಾಲಿನ ದರ ಏರಿಕೆಗೆ ಕೆಎಂಎಫ್ ಸರ್ಕಾರಕ್ಕೆ ಮನವಿ ಸಲ್ಲಿಸಿತ್ತು. ಆದರೆ ಸರ್ಕಾರ ಸಂಕ್ರಾಂತಿ ಬಳಿಕ ಈ ಸಂಬಂಧ ನಿರ್ಧಾರ ಮಾಡೋದಾಗಿ ಹೇಳಿತ್ತು. ಆದರೆ ಸಂಕ್ರಾಂತಿ ಮುಗಿದ ಬಳಿಕವೂ ಈ ವಿಚಾರವಾಗಿ ಯಾವುದೇ ಸಭೆಗೆ ಸರ್ಕಾರ ಮುಂದಾಗಿಲ್ಲ. ಇದು ಒಕ್ಕೂಟಗಳ ಟೆನ್ಷನ್ಗೆ ಕಾರಣವಾಗಿದೆ. ಸದ್ಯ ಹಾಲು ಉತ್ಪಾದನಾ ವೆಚ್ಚಗಳು ಹೆಚ್ಚಾಗಿರುವ ಕಾರಣ ಶೀಘ್ರ ಹಾಲಿನ ದರ ಹೆಚ್ಚಳಕ್ಕೆ 14 ಹಾಲಿನ ಒಕ್ಕೂಟಗಳು ಪಟ್ಟು ಹಿಡಿದಿವೆ. ದರ ಏರಿಕೆ ಸಂಬಂಧ ಸರ್ಕಾರ ಕೊಟ್ಟ ಭರವಸೆಯಂತೆ ಯಾವುದೇ ನಿರ್ಧಾರಕ್ಕೆ ಬಾರದ ಕಾರಣ ಮತ್ತೊಮ್ಮೆ ಕೆಎಂಎಫ್ ಮೇಲೆ ಒತ್ತಡ ಹೇರುವ ಕೆಲಸಕ್ಕೆ ಒಕ್ಕೂಟಗಳು ಮುಂದಾಗಿವೆ. ಮತ್ತೆ ದರ ಏರಿಕೆ ಸಂಬಂಧ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಡುವಂತೆ ಕೆಎಂಎಫ್ಗೆ ಮನವಿ ಸಲ್ಲಿಸಿವೆ. ₹5 ಹೆಚ್ಚಳ ಸಂಬಂಧ ಸರ್ಕಾರದ ಗಮನಕ್ಕೆ ತರುವಂತೆ 14 ಒಕ್ಕೂಟಗಳು ಮನವಿ ಮಾಡುವ ಮೂಲಕ ಕೆಎಂಎಫ್ ಮೇಲೆ ಒತ್ತಡ ಹೇರಲು ಮುಂದಾಗಿವೆ. ಹಾಲು ಒಕ್ಕೂಟಗಳಿಗೆ ಕಾಯುವಂತೆ ಕೆಎಂಎಫ್ ಕೂಡ ಮನವಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ದರ ಏರಿಕೆ ಸಂಬಂಧ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಮಾರ್ಚ್ ಅಂತ್ಯದವರೆಗೆ ಅವಕಾಶ ಕೇಳಿದೆ. ಮಾರ್ಚ್ ಅಂತ್ಯದ ಬಳಿಕ ಮತ್ತೊಮ್ಮೆ ದರ ಏರಿಕೆ ಸಂಬಂಧ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದಾಗಿ ಕೆಎಂಎಫ್ ಭರವಸೆ ನೀಡಿದೆ. ಒಟ್ನಲ್ಲಿ ಮಾರ್ಚ್ ಅಂತ್ಯದ ಬಳಿಕ ಹಾಲಿನ ದರ ಏರಿಕೆ ನಿರ್ಧಾರ ಆಗೋ ಸಾಧ್ಯತೆ ಇದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.